ಎಲ್ಲ ಮನ್ನವ ದೇವಾ ಬಲಶಾಲಿಯಾದ ಮಹಾರಾಜಾದಿರಾಜರಂದಾರಂದು ಧೈರ್ಯಂಕುರದಿಂದ ಮನವಿಂದರಿಸಿ ತಾತುಮೃತ ವಾಣಿಯಿಂದ ಕರಪದ್ಮಂಗಳ ಮುಗಿದ ವಿಚಾರಿಸುವ ಸುಬುದ್ಧಿ ಶಿರೋಮಣಿ ನೀವು ದಾವನಲೈನರನ ಓ ದೇವಾ ನಾವು ದಾರಂದರೆ ಹೊಲೆ ಇಲ್ಲದವನಿಗೆ ಗಡ್ಲೆ ಕೊಡಬಾರದು, ಮುದುಕನಿಗೆ ಮದುವೆ ಮಾಡಬಾರದು, ಮಕ್ಕಳು ದೊಡ್ಡವರಾದ ಮೇಲೆ ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಬದಿವ್ರತ ಎಂದು 6 ತಿಂಗಳ ತವರಿಗೆ ಕಳಿಸಬಾರದು, ಕಳಿಸಿದರೂ ಚಿಂತೆ ಇಲ್ಲ, ವಾರಕ್ಕೊಂದು ಸಲ ಹೋಗೋದು ಬಿಡಬಾರದು, ಮನುಷ್ಯನಾಗಿ ಹುಟ್ಟಿದ ಮೇಲೆ ದಾನ ಧರ್ಮವನ್ನು ಬಿಡಬಾರದೆಂದು ಹೇಳಲು ಬಂದ ಸಾರಥಿ ನಾನಲ್ಲವೇನು ದೇವ ಪಟುತ್ತ ರಾಸ್ಪುಟ್ಟ ಮಣ್ಣಿ ಪಟ್ಟು ಕುಲೋತ್ತಮನಾದ ಸೂತ ಚೆನ್ನಾಗಿ ಕೇಳಿ ಈ ವಿಕ್ರಮನ ನಾಮಾಂಕಿತ ಬಾಪು ಬಾಪುರ ರಿಪುಕುಲಾರುದ್ಗತ ಮಾಧವು ಪ್ರೋದ್ಬಲ ಧೈರ್ಯ ಚಾತುರ್ಯ ಪಾರವರ ಶಂಭವನವರ ಮಿತ್ರ ಲಕ್ಷ್ಮೀ ವಲ್ಲಭನ ಪಾದ ಜಾಂಬರಾತಿ ಸುರೇಂದ್ರನ ಮಂತ್ರೋದ್ಭವನಾದ ಮಹದ್ಭೀಕರ ಬಾಪು ಬಾಪುರ ಮತ್ಕರ ದುರ್ದಶರ ವಿಸ್ತಾರ ನಿರ್ಘೋಷಣ ಮಾತೃದೋತಾರ ಗ್ರಹಗಳೆಲ್ಲವ ಸಲ್ಲಲಿತ ಮಲ್ಲಿಗೆ ನೆಲ್ಲದಿರುವ ಎಲ್ಲಾ ಸಾರಥಿ ಹೋಗಲಿ ಎಂದ ರಥದ ಜಾಗ್ರದೋಳ್ ಮರಿಯುವ ಹನುಮಾನ ಅಬ್ಬರಣಿಯ ದಬ್ಬರಣಿಗೆ ಸಬ್ಜಿಮ್ಮಂಗಳ ನಿಬ್ಬರಗಾಗಿ ನಿಬ್ಬರ ನಿಬ್ಬಗೆ ಗಿರಿಗೂ ಹಂಗಳ ಎಲ್ಲಾ ಸಾರಥಿ ಹೋಗಲಿ ಲಕ್ಷ್ಮೀಕಾಂತನ ಧ್ಯಾನ ಶಾಂತಿರ ಸಂಪೂರ್ಣ ಕುಂತಿದೇವಿಯ ಕುಮಾರ ಕಣ್ಣನ ದಿರಿಪು ಬಟರ್ ಮಂಡಿಗಳ ಮಂಡಿತ ಮಾತಮ ಕಟಾಂಗಳಂ ಖಂಡಿಸುವ ಭುಜಬಲರ್ ದಂಡ ಎಲ್ಲ ಸಾರಥಿ ಹೋಗಲಿ ಹೋಳಿಗೆ ಹಾಲಲ್ಲಿ ಗಂಡು ಗಲಿ ಅಂದ ಪಾದದ ಕಾಲ್ ಪೆಂಡಿ ಅಂದರ್ಸ ದ್ರೌಪದಿ ಅಮ್ಮರಿಸಿದ ಇಂಥ ವೀರಾದಿ ವೀರನಂ ದಾರಂದು ಕೇಳಬಲ್ಲಿ ಆ ಸಾರಥಿ ಎಲ್ಲ ಸಾರಥಿ ಹೋಗಲಿ ನಮ್ಮ ನಾಮಾಂಕಿತವು ಇನ್ನೂ ನಿನಗೆ ತಿಳಿಯಲಿಲ್ಲವೇ? ಇನ್ನೂ ಗೋಚರವಾಗಲಿಲ್ಲ ದೇವ. ಹಾಗಾದರೆ ಚಿತ್ತ ಬಾ ಚಿತ್ತವಿಟ್ಟು ಲಾಲಿಸ. ಈ ನವಗೊಂಡ ವೃದ್ಧಿಯೊಳ ಹಸ್ತಿನಾಪುರಾದ ರಾಜ ಧರ್ಮರಾಯನ ಹರಿಜ ತ್ರೈಲೋಕದ ಗಂಡ ವೈರಿಗಳಿಗೆ ಮಿಂಡನೆಂದು ಹೆಸರುವಾಸಿ ಹಾಗೆ ಅಣ್ಣನ ಆಜ್ಞೆಯಂ ಸದಾ ಕಾಲ ಪರಿಪಾಲಿಸುವ ಮಧ್ಯ ಪಾಂಡವಗ ಸಮರದಂಡಿಯಾದ ಗಂಡಗಳಿಗೆ ಲುಂಟಿಂಬ ಸುಂಟರ ಗಂಟಲ ಗಾನನಂದನಿಸ ಸಮರಂಗಾದಿ ಗಣಗರ್ಜನ ಪರನಾರಿ ವಜ್ಜನ ಪಾರ್ಥ ಕಿರೀಟಿ ಅರುಣಾದ್ ಭಕ್ತೆಯ ಸದಚಾಚಿ ಗಂಡಿವಿ ಶತವಾಹನ ನರ ವಿಜಯ ಶ್ರೀವತ್ಸ ಎಂಬ ದಶನಾಮಂಗಳಂ ಪಡೆದು ನಿರ್ಜರಾದೀಪನಂದನ ಮೋಕ್ಷದ ಉರ್ಜಿತ ಬಲ ಸಿಂಹಗರ್ಜನ ಅರ್ಜುನ ಮಹಾರಾಜನೆಂದು ರಿಪುಗಳೆಯದು ಜಜ್ಜರೆಯುವಂತೆ ಜೈವೇರಿಯ ಮೂಡಿಸುತ್ತಾರತೆ ಅರ್ಜುನ ಮಹಾರಾಜರು ತಾವಾದರೆ ಬಂಗಾರದಂತೆ ಕಂಗೊಳಿಸುತ್ತಿರುವ ಈ ರಂಗಮಂಟಪಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಈ ಸಾರತೆ ಭೂಮಿ ಈ ಶೃಂಗಾರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಕೌರವ ಕರ್ನಾದಿಗಳ ನಮ್ಮನ್ನ ಮೋಸಗಳಿಸಿ ಕಪಟ ಜೂತದಳು ನಮ್ಮ ಸಾಮ್ರಾಜ್ಯ ಅಪರಿಚ ಹರಣಕ್ಕೆ ಕಳಿಸಿದ ಕಾರಣ ಭರಣವಾಯ್ತು ಸಾರತೆ ನಮ್ಮನ್ನ ತೋರಿಸೋ ಜಾಗೃತಿ ಕುಳಿತಿರುವ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ನರಸಣ್ಣನವರು ಅರ್ಜುನ ಪಾಠ ಮಾಡಿದಂತವ್ರಿಗೆ 500 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ನಲ್ಲಗಾರಿ ಸೌರಪ್ಪನವರು ಅರ್ಧ ತೊಲೆ ಬಂಗಾರ ಉಂಗುರ ಈ ಪುಷ್ಪಹಾರವನ್ನು ಅರ್ಜುನ ಪಾತ್ರ ಮಾಡಿದಂತವ್ರಿಗೆ ಬಹುಮಾನವಾಗಿ ಕೊಟ್ಟಿರ್ತಾರೆ.
ತೋರ ಕರುಣಾಳು ಮಹದೇಶ್ವರ ದೊರೆಯ ಶಶಿಶೇಖರ ದಯ ತೋರ ಕರುಣಾಳು ಮಹದೇಶ್ವರ ಬಲದರು ಓಂಕಾರ ಅವರು ಈ ಬೆಳ್ಳಿ ಕಡಗವನ್ನು ಅರ್ಜುನನ ಪಾತ್ರ ಮಾಡಿದಂತವರಿಗೆ ಯಾರು ಮಾಡಿರುತ್ತಾರೆ. ನಮೋ ನಮೋ ಅನುಜಾತಿಗಳೇ, ನಿಮಗೆ ಸದಾ ಧೈರ್ಯವಾಗಲಿ. ವೇದಕ್ಕೆ ಹೇಳಿರೈ ಸಹೋದರರೇ. ಕಾಂತೆ, ಆ ಭಗವಂತನು ನಮಗೆಂಥ ಕಷ್ಟವನ್ನು ತಂದೊಡ್ಡಿದನು. ಅದಕ್ಕೆ ದಾರಿಯನ್ನು ಮಾಡೋರು ಸುಂದರಿ. ಸುಂದರ ಸುಂದರಿ, ಹೇಳುವೆನು ಕೇಳು, ಚೆನ್ನಾಗಿ ಹೇಳು. ಆಲಿಸು ಎನ್ನ ವಚನ ಕೇಳಯ್ಯ ನೋಡುವ ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು. ಪಾತಾಕ ಶಕೋನಿಯ ಮಾತಿಗೆ ಬನ ಸೋತ ದೋತಾದ ಸಂಪದವ ಕಾಂತ ಕಾಂತೆ, ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು. ದೋತಾದ ಸಂಪದವ ಅಪಹರಿಸಿ ದಾನಲ್ಲ ರಾವಣ. ವಚನ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಅಯ್ಯೋ ಆ ಭಗವಂತನು ನಮಗೆಂಥ ಕಷ್ಟವನ್ನು ತಂದೊಡ್ಡಿದನು. ಕಾಂತ, ತಾವು ಕಷ್ಟ ಯಾರು ಮಾಡಿದ ಸುಂದರಿ? ಪಾತಕನಾದ ಶಕುನಿಯ ಮಾತನ್ನು ಕೇಳಿ ಆ ಭಂಡನಾದ ಕೌರವನು ಜೂಜು ಮುಖದೋಳು ನಮ್ಮ ಸಕಲ ಸಂಪತ್ತನ್ನು ದೋಚಿಕೊಂಡು ನಮ್ಮನ್ನು ಅಡವಿ ಪಾಲು ಮಾಡಿದನು. ಇದಕ್ಕೆ ಗತಿಯನ್ನು ಮಾಡಬೇಕು ವಲ್ಲಭ, ಇದೇನು ದುರ್ಲಭ. ಸುಂದರಿ, ಆದರೆ ಹೇಳುವನು ಕೇಳು. ಸುಂದರಿ, ಹೇಳುವನು ಕೇಳು. ನಾರಿ ಮಣಿ ಕೇಳನ್ನ ರಮಣೆ, ನಾರಿ ಮಣಿ ಕೇಳನ್ನ ರಮಣೆ, ಈ ಘೋರ ತಾಪವು ಬಳುವಡೆ
ಘೋರ ತಾಪದಿ ಬಳಲುವುದೇಕೆ ಈ ಘೋರ ತಾಪದಿ ಬಳಲುವುದೇಕೆ ನಾರಿ ಮಣಿಯೇ ನಾರಿ ಮಣಿಯೇ ನಾರಿ ಮಣಿಯೇ ಕೇಳನ್ನ ರಮಣಿಯೇ. ಅಹ್ಯ ದ್ರೌಪದಿ, ನಾವು ಹೇಗೆ ಮಾಡೋಣಂದು ಏತಕ್ಕೆ ಬಾಯಿ ಬಿಡುತ್ತಿ? ನೀನು ಏನು ಕಾರಣ ವ್ಯಸನ ಪಡ್ತಿ? ಇಕೋ ನಮ್ಮ ಪೂರ್ವಾಜ್ಯತ ಬಂದ ಕರ್ಮ ದೋಷಕ್ಕೆ ಹನ್ನೆರಡವನ್ನು ಹಂದಾಡಿಕೊಳ್ಳುವುದು ಏತಕ್ಕೆ? ದುರ್ಯೋಧನ ನಮ್ಮ ದುರ್ಮಾರ್ಗನು ನಮ್ಮ ಹೈಸು ಬರವಲ್ಲ ಹಾಳು ಮಾಡಿದನು. ದಾಯಾದ ಮಚ್ಚರದಿಂದ ನಮ್ಮನ್ನು ಹರಣಕ್ಕೆ ಕಳುಹಿದನೆಂದು ಅನ್ನಬಾರದು. ಇದು ನಮ್ಮ ದುರ್ದಯ ಒಂದು ಯಾತಕ್ಕೆ ತಿಳಿಯಬಾರದು ರಮಣಿ. ಕಲಿಕೀರವಾಣಿ ಕಾಂತೆ, ನಮ್ಮ ಕರ್ಮಕ್ಕೆ ಇನ್ನೊಬ್ಬರನ್ನು ಅನ್ನಬಾರದೆಂದು ಹೇಳಿದೆ. ಹೌದು ಸುಂದರಿ. ಸುಂದರ ಸುಂದರಿ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ವಲ್ಲಭಿ, ನಮ್ಮ ಕರ್ಮಕ್ಕೆ ಇನ್ನೊಬ್ಬರನ್ನು ಅನ್ನಬಾರದೆಂದು ಹೇಳಿದೆ. ಹೌದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ತುಂಬಿದ ಸಭೆಯಲ್ಲಿ ಭಂಡನಾದ ದುಶ್ಯಾಸನನು ಎನ್ನ ಸೀರೆಯನ್ನು ಸೆಳೆದು ಮರ್ಯಾದೆಯನ್ನು ಕಳೆಯುವ ಸಮಯದಲ್ಲಿ ಗುರು ದ್ರೋಣರು ತಾತನಾದ ಭೀಷ್ಮನು ಅಲ್ಲೇ ಇದ್ದು ಕಾಂತ ಕಾಂತೆ, ಒಬ್ಬರಾದರೂ ಇದು ನ್ಯಾಯವಲ್ಲವೆಂದು ಹೇಳಲಿಲ್ಲ. ಇದು ನಿನಗೆ ನ್ಯಾಯವಾಗಿ ತೋರುವುದೇನೋ ಕಾಂತ ಗುಣವಂತ. ಅಹೇ ಕಾಂತಮಣಿ, ಭೀಷ್ಮಾಧ್ವನಾದ ಹಿರಿಯರು ಕುರುಪತಿಗೆ ಯಾತಕ್ಕೆ ನೀತಿಯನ್ನು ಹೇಳಲಿಲ್ಲವೆಂದು ಅನ್ನಿವಿ. ಇದು ಸಹಜ. ಆದರೆ ಶ್ರೀರಾಮಚಂದ್ರನು ಅರಣ್ಯವಾಸವನ್ನು ಹೋಗುವಾಗೆ ಅಯೋಧ್ಯ ಪಟ್ಟಣವು ಏನಾದರೂ ಹಾಳಾಗಿ ಹೋಗಿತ್ತು ಹೇಗೆ? ವಸಿಷ್ಠಾದ ಗುರಿ ಹಿರಿಯರು ಇದ್ದಲ್ಲವೇ? ಅವರ ದಶರಥನಿಗೆ ಯಾತಕ್ಕೆ ನೀತಿಯನ್ನು ಹೇಳಲಿಲ್ಲ? ಶ್ರೀರಾಮನ ಅರಣ್ಯವಾಸವನ್ನು ಯಾತಕ್ಕೆ ಬಿಡಿಸಲಿಲ್ಲ? ಆ ಏಕಾಂತೆ, ಅವರವರ ಕರ್ಮವೇ ಎದುರಾಗಿ ನಿಲ್ಲುವ ಕಾಲದಲ್ಲಿ ದಾರ ಇದ್ದರೆ ಏನು ಪ್ರಯೋಜನ? ನಮ್ಮ ಹಿರಿಯ ತಂದೆ ಮಾತನ್ನು ಉಲ್ಲಂಘಿಸುವುದು ಚಂದವಲ್ಲ ಕಾಮನಿ. ಕಾಂತೆ, ಚೆನ್ನಾಗಿ ಹೇಳು. ಗತಿಯೇನು ಮಾಡಲಿ ರಾಮಣ
ಕಾಂತ, ಕಾಂತೆ, ತಂದೆ ಆಜ್ಞೆಯನ್ನು ಮೀರಬಾರದೆಂದು ಹೇಳಿದೆಯಾ? ಹೌದು ಸುಂದರಿ. ವಲ್ಲಭ, ವಲ್ಲಭಿ, ತಂದೆ ತಾಯಿಗಳೇ ಕುಳಿತು ಮಕ್ಕಳಿಗೆ ಕಷ್ಟವನ್ನು ಕೊಟ್ಟರೆ ಹೇಳುವರು ಯಾರು ಕಾಂತ? ತಿಳಿದು ನೋಡಿ ಮತಿವಂತ. ಹೇಳೋದನ್ನು ಕೇಳು. ದೃಪದನ ಸುತ್ತಿಯೇ ಕೇಳನ್ನ ಸತಿಯೇ, ದೃಪದನ ಸುತ್ತಿಯೇ ಕೇಳನ್ನ ಸತಿಯೇ, ಬಾರದು ಬಪ್ಪದು ಬಪ್ಪದು ತಾಪದು, ಬಾರದು ಬಪ್ಪದು ಬಪ್ಪದು ತಾಪದು, ದೃಪದನ ಸುತ್ತಿಯೇ ಕೇಳನ್ನ ಸತಿಯೇ. ಸುಂದರಿ ಚೆನ್ನಾಗಿ ಹಿಂದಿನ ಕರ್ಮ ಯಾರನ್ನು ಬೇಡದು, ಹಿಂದಿನ ಕರ್ಮ ಯಾರನ್ನು ಬೇಡದು, ವಿಧಿ ಹಾಗಿಸಿದಂತೆ ಜಗವ ನಡೆಯುವುದು. ದೃಪದನ ಸುತ್ತಿಯೇ ಕೇಳನ್ನ ಸತಿಯೇ, ಬಾರದು ಬಪ್ಪದು ಬಪ್ಪದು ತಾಪದು, ಬಾರದು ಬಪ್ಪದು ಬಪ್ಪದು ತಾಪದು, ದೃಪದನ ಸುತ್ತಿಯೇ ಕೇಳನ್ನ ಸತಿಯೇ, ದೃಪದನ ಸುತ್ತಿಯೇ, ದೃಪದನ ಸುತ್ತಿಯೇ, ದೃಪದನ ಸುತ್ತಿಯೇ ಕೇಳನ್ನ ಸತಿಯೇ. ಆಹೇ ಸುಂದರಂಗಿ, ನಮ್ಮ ನಮ್ಮ ಕರ್ಮದಿಂದ ಬಂದ ದೋಷಕ್ಕೆ ಹಿಂದೆ ಮುಂದೆ ಹೇಸಿಸಿದ ಒಂದು ಯೋಚಿಸದೆ ಅವರಿಂದ ಇವರಿಂದ ಹಾಯ್ತಂದು ಆಡವದ ಚಂದವಲ್ಲವೇ ಮಂದಗಮನಿ. ಅದು ಯಾತಕ್ಕಂದರೆ, ಅದು ಯಾತಕ್ಕೆ ಕಾಂತ? ಬಾರದು ಬಪ್ಪದು ಬಪ್ಪದು ತಪ್ಪದು ಎಂಬ ಹಿರಿಯರು ಆಡುವ ನಾನುಡುವಿ ಕೇಳಲಲ್ಲವೇ ಸರ್ಪವೇಣಿ. ಇದಕ್ಕ ಅಂಜವದೆ ಹೇತಕ್ಕೆ, ಒಲ್ಲನೆಂದ್ರೆ ಬಿಡುವುದೇನೆ ಉಡರಾಜಮುಖಿ. ಪ್ರಾಣಪತಿ ಪ್ರಾಣೇಶ್ವರ ಸುಂದರಿ, ಬಂದಿದ್ದು ಬರಲಿ, ಭಗವಂತನ ದಯವೊಂದರಲ್ಲಿ ಮುಂದಕ್ಕೆ ಹೋಗೋಣ ಬಾ ಎಂದು ಹೇಳಿದೆಯಾ? ಹೌದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಈ ಘೋರವಾದ ಅರಣ್ಯದಲ್ಲಿ ನನ್ನಿಂದ ನಡೆಯಲು ಆಗಲಾರದು. ಎನ್ನ ಕಾಲುಗಳಿಗೆ ಮುಳ್ಳು ತಾಕಿ ಕಾಲಲ್ಲಿ ರಕ್ತ ಸೋರುತ್ತಿರುವುದು. ಸರ್ವತಾ ನಾನು ಬರಲಾರನು ಕಾಂತ ಗುಣವಂತ. ಸಿಗಾಟೆ ರಾಜ ಅವರು ಈ ಸುಂದರವಾದ ಗುಲಾಬಿ ಹಾರ ಹಾಗೂ 500 ರೂಪಾಯಿಯನ್ನು ಅರ್ಜುನನ ಪಾತ್ರ ಮಾಡಿದಂತವ್ರು ಯಾರು ಮಾಡಿರುತ್ತಾರೆ? ಹೇ ನಳಿನಾಂಬಿಕಿ ಮತ್ ಪ್ರಾಣನಾಯಕಿ ಪ್ರಾಣಕಾಂತ, ಪರಿ ಪರಿಯಿಂದ ಹಿರಿಯನಾದ ಅಣ್ಣನಂ ಯಾದಕ್ಕೆ ಬಾಧಿಸುತ್ತಿ ನೀನ್ಯಾದಕ್ಕೆ ಬಾಬರ್ತಿ? ಹೇ ರಮಣ ರಮಣ, ಈಗ ನದಿಯ ಮುಳ್ಳಿಗಿದ್ದ ಬೆಳಕ ಮಳಿಯ ಹನಿಗಳಿಗೆ ಹಂಜುವ ಬೇತಕ್ಕೆ ಚಂಡ ಪ್ರಚಂಡ ಭುಜ ಬಲಾರ್ದಂಡ ಮಂಡಿತರಾದ 5 ಮಂದಿ ಗಂಡರಿದ್ದು ಒಬ್ಬ ಹೆಂಡತಿಯನ್ನು
ಅರ್ಜುನನ ಮುಯ್ಪಟ್ಟಿ ಹಿಂದೆ ಬರೀತಾರಪ್ಪ, ದಯವಿಟ್ಟು ಅಲ್ಲಿ ಬರ್ಸ್ರು. ಅಹೋ ಕಾಂತೆ, ಏತಕ್ಕೆ ಚಿಂತೆ ಮಾಡುತ್ತೆ ಎಂದು ಧೈರ್ಯವನ್ನು ಹೇಳುವಿಯಾ? ಹೌದು ಸುಂದರಿ. ಸುಂದರ, ಕಾಂತೆ ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಕೇಳು ಸುಂದರಿ. ಕೋದಂಡ ಪಂಡಿತ ಪಾಠ ಸರ್ವಲೋಕ ಶ್ರೇಷ್ಠ ಸಮರ್ಥ. ಕೋದಂಡ ಪಂಡಿತ ಪಾಠ ಸರ್ವಲೋಕ ಶ್ರೇಷ್ಠ ಸಮರ್ಥ. ಗಂಡರೈವರು ವ್ಯರ್ಥ, ಗಂಡರೈವರು ವ್ಯರ್ಥ. ಏನೇನೆ ಕಷ್ಟಗಳಿಲ್ಲ. ಕೋದಂಡ ಪಂಡಿತ ಪಾಠ ಸರ್ವಲೋಕ ಶ್ರೇಷ್ಠ ಸಮರ್ಥ. ಸುಂದರ ಸುಂದರ ಅಣ್ಣನಾಗ್ನೆ ಎಂದು ಹೇಳಿದೆಯಲ್ಲ? ಹೌದು ಸುಂದರ. ಹಾಗಾದ್ರೆ ನನ್ನ ಗತಿ ಏನು? ಕಾಜಿನ ನೀನು ಮಾಡೋದೇನು ಸುಂದರ? ಸುಂದರ, ಕಾಜ ಪಾಠ ಸರ್ವಲೋಕ ಶ್ರೇಷ್ಠ ಸಮರ್ಥ. ಪ್ರಾಣೇಶ್ವರ, ಪ್ರಾಣೇಶ್ವರೇ, ಚಿಂತೆಯಿಂದ ಮಾಡಬೇಡ, ಧೈರ್ಯವನ್ನು ತೊಡು ಎಂದು ನನಗೆ ಹೇಳುತ್ತಿರುವೆಯಲ್ಲ? ಹೌದು ಸುಂದರೇ. ಸುಂದರ, ಸುಂದರೇ, ಅಂದು ಭಂಡನಾದ ದುಶ್ಯಾಸನದ ತುಂಬಿದ ಸಭೆಯಲ್ಲಿ ಎನ್ನ ಸೀರೆಯನ್ನು ಸೆಳೆಯುವಾಗ ಗಂಡರೈವರು ನೀವು ಗಂಡ ಸತ್ತ ರಂಡೇರಂತೆ ತಲೆ ತಗ್ಗಿಸಿ ಕುಳಿತುಕೊಂಡಿರಿ. ಅಣ್ಣನ ಸದಾ ಅಣ್ಣನಗೋಸ್ಕರ ಸುಮ್ಮನೆ ಇದ್ದನು ಸುಂದರೇ. ಸುಂದರ, ಸುಂದರೇ, ಅಣ್ಣನ ಆಜ್ಞೆ ಎಂದು ಹೇಳಿದೆಯಾ? ಹೌದು ಸುಂದರೇ. ಹಾಗಾದ್ರೆ ನನ್ನ ಗತಿಯನ್ನು ಕಾಂತ ಕೊಡುವಂತ ಹೇ ಇಂದು ಮುಖಿ, ಆ ಮೂರ್ಖರನ್ನ ಹಾಗಲ್ಲೇ ಸದ ಬಡಿತಿದ್ದೇನೋ. ಆದರೆ ಈ ಸದಮಲ ಮತ ಈತನಾದ ಧರ್ಮ ನನ್ನನ ಆಜ್ಞೆಯ ಮೀರಬಾರದೆಂದು ನಿಗ್ರಹಿಸಿಕೊಂಡೆನು. ಹೇ ರಮಣ, ಇದು ಹಾಗಿರಲಿ. ನಿನ್ನ ಸ್ವಯಂವರ ಕಾಲದಲ್ಲಿ ನಿಮ್ಮಪ್ಪನಿದ್ದ ಧನಸ್ಸನ್ನು ಎತ್ತಿ ಚಪ್ಪನ್ನಾರ ದೇಶಾಧಿಪರ ಎದುರಿನಲ್ಲಿ ನಿನ್ನ ಗದ್ದ ಪರಾಕ್ರಮಗಳ್ಯಾರು? ಈ ಸಂಗತಿಯನ್ನು ಹಾಗೆಲ್ಲೇ ಮರೆತಿಯ ಕಾಮಿನಿ?
ಪ್ರಾಣೇಶ್ವರ, ಸತಿಯಳಿಗೆ ಧೈರ್ಯವನ್ನು ಹೇಳಿದೆಯಲ್ಲ. ಹೌದು ಸುಂದರ, ನೀವಿಂತ ಹೇಡಿಗಳ ಆಗಿದ್ದರಿಂದಲೇ ಕುರುಮಂಡಲೇಶ್ವರಿಗೆ ಭೂಮಂಡಲವನ್ನು ಬಿಟ್ಟು ಬಂದರೆ ಸುಂದರ ಆದಿದ್ದು ಆಗಿ ಹೋಯಿತು. ಸಿದ್ದೇಶ್ವರೇ ನಮ್ಮ ಮೇಲೆ ಮುನಿದನು, ಮುಂದಕ್ಕೆ ಹೋಗೋಣ ಬಾಕಾಂತ ಗುಣವಂತ. ಹೇ ಕಮಲಾಕ್ಷಿ, ಇಷ್ಟು ಸಂಶಯ ಪಡುವ ದೇತಕ್ಕೆ ಈಗ ಲೋಕ ರಕ್ಷಕನಾದ ಕಮಲಾಕ್ಷನ್ಗೆ ನಾದರ ಪಕ್ಷಪಾತವೇ ಹೇಗೆ? ನಮ್ಮನ್ನು ರಕ್ಷಿಸುವುದು ಕಮಲಾಕ್ಷನ್ಗೆ ಏನಾದರೂ ಭಾರವೇ? ಹೇ ಕಾಣದೆ ಕಾಂತ, ನೀನೆಷ್ಟು ಮಾತ್ರಕ್ಕೂ ಹದರ್ಯ ಪಡಬೇಡ. ಆಹೋ ಅಣ್ಣಯ್ಯ, ನೀನಿಷ್ಟು ಮೌನದಾರಿಯಾಗಿ ಯಾತಕ್ಕೆ ವಸನ ಮಾಡುತ್ತಿ? ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯವಂದಿರಲಿ. ಅಣ್ಣ ಸುಗುಣ ಲಾವಣ್ಯ ಹೇಳವನು ಕೇಳು. ಅದೇನು ಚೆನ್ನಾಗಿ ಹೇಳಾಗ್ರತ. ಪಾಂಡವ ಸುಲಲಿತ ಫಲಯಿತನಾದ ಫಲ್ಲಗುಣ ಹಣ್ಣ ಹಾಗ್ರಜ, ಇದೇನು ಬಂಧನ? ಅದೇನು ಹಾಗ್ರಜ? ಅಯ್ಯೋ ದುರಮತೆ ಹಿತನಾದ ಕುರುಪತಿಯ ಕೂಡ ಜೂಜವನ್ನಾಡಿ ಸಾಮ್ರಾಜ್ಯವ ಸೋತು ಈ ಅರಣ್ಯಕ್ಕೆ ಬಂದರೆ ಇಲ್ಲಿ ರಾಕ್ಷಸರ ಬಾಧೆ ಆಯಿತು. ಅಯ್ಯೋ ಶಿವ ಶಿವ, ನಾವು ಎಲ್ಲಿಗೆ ಹೋದರೆ ಇಲ್ಲಿ ಪಹಾಡ ಇರುವುದು. ಇದು ತಾವ ಜನ್ಮದ ಕರ್ಮವೋ ಏನೋ ತಿಳಿಯು. ಹಠ ನಿಂತ ನೆಲವು ನಿಲ್ಲಗೊಡದು. ನಮಗೆ ಎಂತ ಕಷ್ಟ ಬಂದು ಒದಗಿತಪ್ಪ ಪಾತ್ರ ಅತಿ ಸಮರ್ಥ. ಆಹೋ ಹಣ್ಣ ಧರ್ಮನಂದನ, ಇದೇನು ನಿನ್ನ ಬರೋದನ? ಬೋಲೆಯ ಬಿದ್ದು ಒದ್ದಾಡುವ ಮಲದಂತೆ ಪರಿಪರ ಹಿಂದ ಬಳಲಿ ದಾಕ್ಷಣಕ್ಕೆ ಬರುವ ದುಃಖಗಳಿಗೆಲ್ಲಾದರೂ ತಪ್ಪಿ ಹೋಗುವವೇ ಹೇಗೆ? ಆಹೋ ಅಣ್ಣಯ್ಯ, ಅಹೋ ತಮ್ಮ, ಇದಕ್ಕೊಂದು ವಾಕ್ಯವೇಳುವೆನು ಕೇಳು. ಅದೇನು ತಮ್ಮ? ಸಂಪದೆ ಮಹಾಚಿತ್ತಂ ಭವ ತತ್ಪಲ್ಲ ಕೋಮಲಂ ಹಾಪತ್ಕಾಲಂಚ ಮಹಾಶೈಲಂ ರೋಸಂ ಘಾತಕರ್ಕಸಂ. ಅಣ್ಣಯ್ಯ,
ತಮ್ಮಯ್ಯ, ಇದರ ತಾತ್ಪರ್ಯವೇನೆಂದರೆ, ಅದರ ತಾತ್ಪರ್ಯವೇನು ತಮ್ಮ? ಮಹಾತ್ಮರಾದವರ ಸಂಪತ್ ಬಂದ ಕಾಲದಲ್ಲಿ ಮಲ್ಲಿಗೆ ಹೂವಿಗಿಂತಲೂ ಮೃದುವಾಗಿರಬೇಕು. ಹೌದೇನು ತಮ್ಮ? ಆಪತ್ ಬಂದ ಕಾಲದಲ್ಲಿ ಬೆಟ್ಟಿದ ಕಲ್ಲಿಗಿಂತಲೂ ಗಟ್ಟಿಯಾಗಿರಬೇಕು. ಖಂಡಿಯ ಯಮನಂದನ ಈಗಿದೆ ನೋಡು ಧರ್ಮಶಾಸ್ತ್ರದ ವಚನ. ಪಾರ್ಥ, ಇದವಲ್ಲದ ಮತ್ತೆ ಹೇಳುವನು ಕೇಳು. ಅದು ಏನು ಚೆನ್ನಾಗಿ ಹೇಳು ಅಗ್ರಜ. ಪಾರ್ಥ, ನೀನು ಅಗ್ರಜ ಶಾಸ್ತ್ರವನ್ನು ಸರಿ, ಆದರೆ ಹುಟ್ಟಿದ್ದ ಹಾರಭ್ಯ ನಮ್ಮಂತ ಕಷ್ಟಪಟ್ಟದ್ದು ಈ ಸೃಷ್ಟಿ ಒಳಗೂ ದಾರೋ ಇರಲಿಕ್ಕಿಲ್ಲ. ಖಂಡಿಯ ಪಾರ್ಥ, ನಾವು ಈ ಭೂಮಿ ಮೇಲೆ ಇರುವುದೇ ವ್ಯರ್ಥ. ಆಹೋ ಧರ್ಮಪುತ್ರ ನಿರ್ಮಲ ಚರಿತ್ರ. ತಮ್ಮಯ್ಯ, ಈಗ ನಮಗಂತೆಲ್ಲ ಕಷ್ಟಪಡವರು ಈ ಸೃಷ್ಟಿಯೊಳಗೆ ಎಷ್ಟೋ ಮಂದಿರುವರು. ನಳ ಮಹಾರಾಜನ ಪುಷ್ಕರ ನಡೆದ ಜೂಜವನ್ನಾಡಿ ದೇಶಭ್ರಷ್ಟನಾಗಿ ಅತಿ ಕಷ್ಟಪಡಲಿಲ್ಲವೇ? ಮತ್ತು ಮಹಾನಾಥನ ಸತಿಸುತರನ್ನು ಕಳೆದುಕೊಂಡು ಗೋಳಾಡಲಿಲ್ಲವೇ? ಸತ್ಯನಿಧಿಯಾದ ಹರಿಶ್ಚಂದ್ರನು ಹೋಳಿಯನ್ನ ಹಾಳಾಗಿ ಕಾಡು ಕಾಯಲಿಲ್ಲವೇ? ಅಣ್ಣ ಸದಮಲಗೊಳ್ಳಲ ಅವಣ್ಣ. ತಮ್ಮ ಹೇಳವನು ಕೇಳ್ತಮ್ಮ. ಅದು ಏನು ಚೆನ್ನಾಗಿ ಹೇಳ ಅಗ್ರಜ. ಗರಿಯಳ ಮೇರಿಯುವ ಗರಿಯಳು ಮೇರಿಯುವ ಯಾಭಟ ಪುರವ ಗರಿಯಳ ಮೇರಿಯುವ ಗರಿಯಳು ಮೇರಿಯುವ ಯಾಭಟ ಪುರವ ಗ್ರಾಮದೇವನೆಸಿರವ ಶ್ರೀ ಸವರಮ್ಮವ್ವ ಗ್ರಾಮದೇವನೆಸಿರವ ಶ್ರೀ ಸವರಮ್ಮವ್ವ ಎಡಬಿಡದೆ ಹಮ್ಮ ಕಾಯ್ವಾಳ ಸವರಮ್ಮ ಎಡಬಿಡದೆ ಹಮ್ಮ ಕಾಯ್ವಾಳ ಸವರಮ್ಮ ಮಧ್ಯಮ ಪಾಂಡವ ಕೇಳನ ವಚನವ ಮಧ್ಯಮ ಪಾಂಡವ ಕೇಳನ ವಚನವ ಮಧ್ಯಮ ಪಾಂಡವ ಮಧ್ಯಮ ಪಾಂಡವ ಕೇಳನ ವಚನವ. ಸೌರದುತ್ಕಷ್ಟನಾದ ಪಾರ್ಥ, ಅಣ್ಣ ಯಮನಂದನ ಹೇಳುವನು ಕೇಳು ಇದರ ರೀತಿ. ಅದೇನು ಚೆನ್ನಾಗಿ ಹೇಳು ಅಗ್ರಜ. ಹಾಗೆಂತಲೂ ಕಷ್ಟಪಟ್ಟವರು ಈ ಸೃಷ್ಟಿಗಳಿಗೆ ಎಷ್ಟೋ ಮಂದಿ ಇರುವರು. ಆದ್ದರಿಂದ ನಾವು ಮಾತ್ರ ಮಳ್ಳಿ ಮರ್ತು ಸುಮ್ಮನೆ ಇರುವುದು ನೆಟ್ಟಗಲ್ಲ. ಕಾಲವರ್ತು ನಡೆಯಬೇಕು, ಮೂಲವರ್ತು ಮಾತನಾಡಬೇಕು. ಏಕೆಂದರೆ ಬಕ ಹಿಡೆಂಬೆ ರಾಕ್ಷಸರಮ್ಮ ಈ ಭೀಮಸೇನನು ಕೊಂದಿರುವನು. ಅದಕ್ಕೋಸ್ಕರ ಜಟಾಸುರನೆಂಬ ರಕ್ಕಸನು ತಾನ ಲಗ್ನವಾಗಬೇಕೆಂದು ಬಯಸಿದ ಹಿಡೆಂಬೆಯನ್ನು ಈ ವಾಯುತನಯನಾದ ಲಗ್ನವಾದ್ದರಿಂದ ನಮಗೂ ರಾಕ್ಷಸರಿಗೂ ಬದ್ಧ ದೇಶವು ಬೆಳೆದಿರುವುದು. ಆದ ಕಾರಣ ಈ ಅರಣ್ಯದಲ್ಲಿ ಇರುವುದು ಸರಿಯಲ್ಲ. ಇಲ್ಲಿಂದ ಮುಂದೆ ಹೋಗಿ ಬದ್ರಿಕಾಶ್ರಮಕ್ಕೆ ಹೋಗೋಣ ನಡಿ ಫಲಗುಣ ಅತಿಕಾಲ ಪರಿ ದುರಿಣ. ಆಹೋ ಅಣ್ಣ ಧರ್ಮನಂದನ, ಹಿರಿಯರು ನಿನಗೆ ಮರಣ ಹಿರಿಯೇ ಹೇಗೆ? ಇಲ್ಲೇ ಇದ್ದರ ಒಂದೇ, ಅಲ್ಲಿಗೆ ಹೋದರ ಒಂದೇ. ಒಂದು ತಂಬಿಗೆ ಎನ್ನ ಒಯ್ದ ಕರೆಯಲ್ಲಿ ತುಂಬಿದರ ಒಂದೇ, ನದಿಯಲ್ಲಿ ತುಂಬಿದರ ಒಂದೇ. ಎಲ್ಲಿ ತುಂಬಿದರೂ ನೀರು ಇಡುವಷ್ಟಲ್ಲದೆ ಹೆಚ್ಚು ಬರುವವೇ ಹೇಗೆ? ಆದ ಪ್ರಯುಕ್ತ ನಾವು ಅರಣ್ಯದಲ್ಲೇ ಇರಲಿ, ಊರಲ್ಲೇ ಇರಲಿ, ಸಮುದ್ರ ಮಧ್ಯದಲ್ಲೇ ಇರಲಿ, ಅಗ್ನಿ ಮಧ್ಯದಲ್ಲೇ ಇರಲಿ, ಹುಲ್ಲು ಕುಟೀರದಲ್ಲೇ ವಾಸ ಮಾಡಲಿ. ಬೀದಿ ಕಾಡುವ ಕಾಲಕ್ಕೆ ಎಲ್ಲಿಗೆ ಹೋದರೆ ಬಿಡುವ? ಬದರಿಕಾಶ್ರಮಕ್ಕೆ ಹೋದರೆ ಮಾತ್ರ ಬರುವ ದುಃಖಗಳು ಏನಾದರೂ ತಪ್ಪಿ ಹೋಗೋದ್ರಲ್ಲಿ ಮತ್ತೆ ನಿನ್ನ ಮಂದ ಮತ್ತೆ ತಮ್ಮ ಭೀಮಸೇನ, ಅಣ್ಣ ಯಮನಂದನ ಹೇಳದನ್ನು ಕೇಳು. ಚೆನ್ನಾಗಿ ಹೇಳು ಅಗ್ರಜ.
ತಮ್ಮ ಅವನಿಗೆ ಸ್ವಲ್ಪ ಬುದ್ಧಿ ಹೇಳ ಹಾಗ್ರಜ. ಚಂದ್ರಶೇಖರನಾದ ರುದ್ರ ವಂಶಂ ಪಡೆದ ವಾಯುಕುಮಾರ, ಹೋ ಯಮಕುಮಾರ, ಈ ಪಾರ್ಥನ ಹಾಡಿದ ಮಾತನ್ನು ಕೇಳಿದೆಯಾ? ಕೇಳಿದಿನ ಹಾಗ್ರಜ. ಕಾಮ್ಯಕ್ಕೆ ವನದಲ್ಲಿ ಇದ್ದರೆ ಇಲ್ಲೇ ಕೂಳ ರಕ್ಕಸರ ಬಾಧೆ ಇರುವುದು. ಅದಕ್ಕೋಸ್ಕರ ಬದ್ರಿಕಾಶ್ರಮಕ್ಕೆ ಹೋಗಬೇಕಂತ ಕೇಳಿದರೆ ಈ ಅರ್ಜುನನ ಮನಸ್ಸಿಗೆ ಬರಲಿಲ್ಲ. ಆದ್ದರಿಂದ ನಿನ್ನ ಅಭಿಪ್ರಾಯ ಹೇಗಿರುವುದು ಎಳೈ ಭೀಮ ರಿಪುಕುಲೋದ್ಧಾಮ? ನೀವೇನು ಪಲ್ಲೆ ಸಾವಿರಪ್ಪನವರು ಮ್ಯಾನೇಜರ್ ಹುಸೇನಪ್ಪನವರಿಗೆ 500 ರೂಪಾಯಿ ನೀಡಿರುತ್ತಾರೆ. ಅವ್ರು ಸ್ವೀಕರಿಸಬೇಕು ವಿನಂತಿ. ಸತ್ಯ ನಿಧಿಯಾದ ಪೃಥ್ವಿಪತಿ ವಿಡಂಬಾಪತಿ, ನಿನ್ನ ಮನಸ್ಸಿನ ಅಭಿಪ್ರಾಯವೇ ಬೇಳೆಂದು ಎನ್ನಂ ಹೇತಕ್ಕೆ ಕೇಳುತ್ತೀರಿ? ಹೌದು ತಮ್ಮ. ಹಾಗೂ ಹಾಗ್ರಜ, ಅನುಜ, ನಿನಗೆ ಸಮ್ಮತನಾದ ಮಾತುಗಳನ್ನು ಹಾಡಿದರೆ ಸಂತೋಷ ಪಡುತ್ತಿ, ಇಲ್ಲವಾಯಿತಂದರೆ ಹೀರಿ ಭೀಮನು ಮಹಾಡಂಬಿಕನೆಂದು ಎಲ್ಲಾರು ಮುಂದೆ ಎನ್ನಂ ನಿಂದೆ ಮಾಡುತ್ತಿ. ಹಾಗೂ ಹಾಗ್ರಜ, ಅಹೋ ಅನುಜ, ನೀನೇ ನಮ್ಮ ಮಾತುಗಳನ್ನು ಕೇಳಿದ್ದರೆ ಈ ಅರಣ್ಯವಾಸವು ನಮಗೆ ಪ್ರಾಪ್ತಿ ಆಗುತ್ತಿತ್ತ. ಎಲ್ಲ ಕೈಯಲ್ಲಿ ಕುರು ಅಂಶ ಉಳಿಯದಿದ್ದ. ಹಾಗೂ ಹಾಗ್ರಜ, ಅನುಜ, ತಿನ್ನಮತಿಗೆ ಸಟಕರ ಸಂಪತ್ತು ಗುರುಡನ ಮಗನ ಕೈವಶವಾಗುತ್ತಿದ್ದ. ಅಯ್ಯೋ ಧರ್ಮವೇ ಜಯವೆಂದು ಸಕಲ ಐಶ್ವರ್ಯವನ್ನು ನಾಶ ಮಾಡಿದ
ಇದು ಅಲ್ಲದೆ ಸತ್ಯ ನಿಮ್ಮ ದೊಡ್ಡಪ್ಪನ ಮಾತು ಕೇಳಿದಿ ನಮ್ಮನ್ನು ಹಾಳು ಮಾಡಿದೆ. ಆಗೋ ಅಗ್ರಜ ಅನುಜ, ಇಂದ್ರಪ್ರಸ್ಥಪುರದ ದೂತರಂ ಕಳಿಸಿದ ಕಾಲದಲ್ಲಿ ಬೋಳಿದ ನಿನ್ನ ಪಾದವನ್ನು ಮುಟ್ಟಿ ಹಸ್ತಾನ್ನವತಿಗೆ ಹೋಗಬೇಡ ಎಂದು ಪರಿಪರಿಯಿಂದ ನಾನು ಬೇಡಿಕೊಳ್ಳಲಿಲ್ಲವೇ? ಹಾಗೇನು ನನ್ನ ಮಾತು ಉಲ್ಲಂಘಿಸಿದೆ? ಆಗೋ ಅಗ್ರಜ ಅನುಜ, ನಿಮ್ಮ ದೊಡ್ಡಪ್ಪನ ಮಾತು ಕೇಳಿದಿ ನಮ್ಮನ್ನು ಹಾಳು ಮಾಡಿದಿ. ಈಗ ನನ್ನನ್ನು ಕೇಳುವುದಿನ್ನೇನಿದೆ ಹಣ್ಣ ಸುಗಲಲಾವಣ್ಯ. ಅಹೋ ವಾಯುನಂದನ, ಆಡಬಾರದು ಇಂಥ ಬೇಸರದ ವಚನ. ಅದು ಯಾತಕ್ಕೆ ಹಾಡಬಾರದು ಅಗ್ರಜ? ಆ ಧೃತರಾಷ್ಟ್ರನು ಎಲ್ಲಿಗೆ ಮಾತ್ರ ದೊಡ್ಡಪ್ಪನು, ನಿನಗೆ ಮಾತ್ರ ದೊಡ್ಡಪ್ಪನಲ್ಲವೇ? ಆ ಧೃತರಾಷ್ಟ್ರನೆಂಬವನು ನಿನಗೆ ದೊಡ್ಡಪ್ಪನಾದರೆ ಆಗಿರಬಹುದು, ನನಗೆ ಮಾತ್ರ ದೊಡ್ಡಪ್ಪನಲ್ಲ ಅಗ್ರಜ. ಇಂಥ ಮಾತುಗಳನ್ನು ಹಾಡುವುದು ಮಹಾ ಪಾತಕವು. ನನಗೆ ಪಾತಕವು ಬಂದರ ಚಿಂತೆ ಇಲ್ಲ. ಆ ಧೃತರಾಷ್ಟ್ರನ ಸುದ್ದಿ ಮಾತ್ರ ಎಲ್ಲ ಮುಂದೆ ಎತ್ತಬೇಡ ಅಗ್ರಜ. ಇದು ನಿನಗೆ ಬರಬಲ್ಲ ರಣಸೂರ, ತಂದೆಯ ಮೇಲೆ ಏಕೆ ಇಷ್ಟ ಬೇಸರ? ಆಹೋ ಅಣ್ಣ ಧರ್ಮನಂದನ, ವಾಯುನಂದನ, ಆ ಪಕ್ಷಪತಿಯಾದ ಧೃತರಾಷ್ಟ್ರನೆಂಬ ಹಂದಕನ ಸುದ್ದಿಯನ್ನು ಮುಂದೆ ಎತ್ತಿದರೆ ಹೋಳಿಗೆ ಎನಗೆ ಪಾತಕವು ಬಂದರು ಚಿಂತೆ ಇಲ್ಲ. ನಿನ್ನ ಕುದಿಯ ಹೆಬ್ಬು ಕರೆದು ಬಿಡ್ತೀನಿ ನೋಡು. ಆ ದುರಮತಿ ಧೃತರಾಷ್ಟ್ರನೆಂಬುವನು ದಾರಿಗೆ ದೊಡ್ಡಪ್ಪನು, ಅವನೇ ನಮ್ಮ ದೊಡ್ಡಪ್ಪನಾದರೆ ನಮ್ಮ ಭಾಗದ ರಾಜ್ಯ ಏತಕ್ಕೆ ಕೊಡಲಿಲ್ಲ? ಆಗೋ ಅಗ್ರಜ, ತನ್ನ ಮಗನಾದ ದುರ್ಯೋಧನಿಗೆ ಪಟ್ಟ ರಾಜ್ಯವನ್ನು ಕಟ್ಟಿದನು, ನಮ್ಮನ್ನು ಅರಣ್ಯಕ್ಕೆ ನೆಟ್ಟಿದನು. ಅವನು ಪುತ್ರದ್ರೋಹಿ. ಆ ಧೃತರಾಷ್ಟ್ರನೆಂಬವನು ಮಾತ್ರ ಬಹುದರ್ಜನೀಯ ಅಗ್ರಜ. ಭೀಮಸೇನ, ಆಗೋ ಅಗ್ರಜ. ಹುಸೇನ ಬೆಳಗುರಿಕೆ ಹುಸೇನಪ್ಪ ಅಣ್ಣನವರು ಬಣ್ಣ ಚಲಿಗೆ ಬರಬೇಕಂದ್ರೆ ವಿನಂತಿ. ಬೆಳಗುರಿ ಅಹೋ ತಮ್ಮ, ಆಗೋ ಅಗ್ರಜ. ತಂದೆ ತಾಯಿಗಳು ಎಂದಿಗೂ ಮನಃ ಪೂರ್ವಕವಾಗಿ ಬೇಯುವುದಿಲ್ಲ. ಆ ಧೃತರಾಷ್ಟ್ರನೆಂಬವನು ನಮ್ಮನ್ನ ಬೈದಿರುವನಲ್ಲ ಅಗ್ರಜ. ದ್ರೋಹವಂತೂ ಮೊದಲೇ ಮಾಡುವುದಿಲ್ಲ. ನಮ್ಮ ಭಾಗದ ರಾಜ್ಯವನ್ನು ಅಪಹರಿಸಿಕೊಂಡು ಅವನು ದ್ರೋಹ ಮಾಡಿದಂತಲ್ಲ ಅಗ್ರಜ. ಆದರೆ ಇದನ್ನು ಅರಿಯದೆ ಗುರು ಹಿರಿಯರನ್ನು ಜರಿಯಬಾರದು, ಪರರನ್ನು ನಯಿಸಬಾರದು, ಕೊಟ್ಟ ಭಾಷೆ ಎಂದಿಗೆ ತಪ್ಪಬಾರದು. ಸತ್ಯ ಗುಣವನ್ನು ಬಿಡದೆ ನಳ ಹರಿಶ್ಚಂದ್ರ ಆದಿಗಳು ಉತ್ತಮ ಪದವಿಯನ್ನು ಪಡೆಯಲಿಲ್ಲವೇ? ಅನುಜ, ದಾರು ಏನು ಮಾಡಿದರು ನಮ್ಮ ಗುಣವೊಮ್ಮ ಬಿಡದೆ ಅನ್ಯಾರ ಗುಣವೊಮ್ಮ ಎಣಿಸದೆ ದೃಢವಾಗಿ ನಡೆದರೆ ಧಾವ ಕಷ್ಟವು ಏನು ಮಾಡುವ ತಮ್ಮ, ಇದೇ ನಮ್ಮ ನೇಮ. ಆಹೋ ಅಣ್ಣ ಧರ್ಮನಂದನ, ವಾಯುನಂದನ, ತನಗೆ ತಾನು ಕೆಟ್ಟು ಹೋಗುವ ಕಾಲದಲ್ಲಿ ತನ್ನ ಧರ್ಮ ಗುಣವನ್ನು ಬಿಟ್ಟು ನಡೆಯಬಹುದು. ಆಹೋ ಅಣ್ಣ, ಅದು ಹೇಗಂದರೆ ಅದು ಏಕ ತಮ್ಮ, ಸೋಕಟನ ರೂಪ ಸನ್ನಿಧ್ಯ ತೋರ ನಂದಿಜ್ಯ ಬಂಧುವೆ ಕಲ್ಯ ಸಮಗ್ರಹ ನಿತ್ಯ ಲೋಕ ಸತ್ಯಂ ನಕರಮೇವತೆ. ಆಹೋ ಅಗ್ರಜ, ಅನುಜ, ತನಗೆ ಸಂಕಟ ಬಂದ ಕಾಲದಲ್ಲಿ ರಾಜ್ಯರ ಸನ್ನಿಧ್ಯದಲ್ಲಿ ಸಜ್ಜನರಿಗೆ 20 ಬಂದ ಕಾಲದಲ್ಲಿ ಯುದ್ಧಾಧಿಕಾರಗಳಲ್ಲಿ ಸುಳ್ಳು ಹೇಳಿದರೆ ದೋಷವೇ ಇಲ್ಲವೆಂದು ಶಾಸ್ತ್ರ ಸಮ್ಮತ ಇರುವುದು. ಹಾಗೂ ಅಗ್ರಜ ತಮ್ಮ, ಇದು ಅಲ್ಲದೆ ಸತ್ಯ ಗುಣವಂ ಸಾಧಿಸಿ ನಳ ಹರಿಶ್ಚಂದ್ರಾದಿಗಳ ಉತ್ತಮ ಪದವಿಯಂ ಪಡೆದರೆಂದು ಹೇಳ್ತೀಯಲ್ಲ, ಆದರೂ ಚಿಂತೆ ಇಲ್ಲ. ಹಾಗೂ ಯಮನಂದನ, ವಾಯುನಂದನ,
ಆದರೆ ಅವರಿಗಿದ್ದ ಕ್ರಿಯಾಸಿದ್ಧಿಯು ನಮಗಿಲ್ಲವಾದ್ದರಿಂದ ನಿನ್ನ ಸತ್ಯ ಗುಣವನ್ನು ಸಾಧಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿನ್ನ ಧರ್ಮವನ್ನು ಬಿಟ್ಟು ಬಿಡು. ಆ ದುರುಳ್ಳ ಕೌರವನ ಪ್ರಾಣ ಹರಣ ಮಾಡಲಿಕ್ಕೆ ನನಗೆ ಅಪ್ಪಣೆಯನ್ನು ಕೊಡ ಧರ್ಮಭೂಪ. ಸೈಸಲಾಗಿದೆ ಎನ್ನ ಕೋಪ. ಅವು ವಾಯುಕುಮಾರ, ಸುರಪತಿಯಮ್ಮ ಕೊಲ್ಲ ಬರಿವೆನು, ಎನಗ ಅಪ್ಪಣೆಯಮ್ಮ ಕೊಡು ಎಂದು ಕೇಳಿವಿಯಲ್ಲ. ಸಹಜವಾಗಿ ಕೇಳವರ ಅಗ್ರಜ, ಇದು ನನಗೆ ಸರ್ವಥ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಅಗ್ರಜ? ಈಕೋ ಈ ಮಡದ ಮಣಿಯಾಳಾದ ಈ ದ್ರೌಪದಿ ಇವರೆಲ್ಲರೂ ಇಲ್ಲಿ ಒಡೆ ಹುಟ್ಟಿದವರು ಈಗಲೇ ಹಳೆಯಲಿ. ಏನು ಮಾತನಾಡಿದೆ ಅಗ್ರಜ? ಈ ಪಡಿವೆಯನ್ನು ಆ ದುರ್ಯೋಧನೆ ಹಾಳಲಿ. ನಾನು ಮಾತ್ರ ಹಿಡದ ಧರ್ಮವನ್ನು ಬಿಡಲಾರೆನು. ಕೌರವಮ್ಮ ಕೊಲ್ಲುವುದಕ್ಕೆ ಅಪ್ಪಣೆಯಮ್ಮ ಕೊಡಲಾರನು ಭೀಮ ರಿಪುಕುಲಧಾಮ. ಬಳಿದೆಯಲ್ಲ ಈ ಸಾರಥಿ, ನೋಡಿದೀಗ ಈ ಧರ್ಮಜನ ರೀತಿ ನಮಗೆ ಏನು ಮಾಡಿದ ಗುರುಪತಿ ಕ್ಷೇಮವನ್ನು ಕೋರಿದವಲ್ಲದೆ, ಅಯ್ಯೋ ಅನ್ಯಾಯವಾಗಿ ಹೊಡ ಹುಟ್ಟಿದವರು ಅಡವಿಯಲ್ಲಿ ಕಡು ಕಷ್ಟ ಪಡ್ತಾರೆಂಬ ಅಂತಃಕರಣವು ಈತನಿಗೆ ಹುಟ್ಟದೇ ಹೋಯಿತು. ಕೆಲ ಸಾರಥಿ, ಈತನಿಗೆ ಧರ್ಮರಾಜನೆಂಬ ಹೆಸರು ದಂಡವಾಯಿತಲ್ಲ. ಇಲ್ಲಿಯವರೆಗೆ ಇದೇ ಹಿಡ್ಕೊಂಡು ಸರಿಗೆ ತಿಳಿದಿದ್ದಿಲ್ಲ ನಿನ್ನಯ ದುರ್ಗುಣ. ಈಗ ಗೊತ್ತಾಯ್ತು ನಿನ್ನ ಮನಸ್ಸಿನ ಹತನ. ಆಗೋ ಹಾಗ್ರಜ, ಓ ಹಂದಕನ ಸುತ ನಮ್ ಕೊಲ್ಲಿ ಬರುವುದಕ್ಕೆ ಅಪ್ಪಣೆಯನ್ನು ಕೇಳಿದರೆ ಕೊಡುವುದೆಲ್ಲ ಒಂದು ಹೇಳಿದಿಗಲ್ಲ. ದೊಡ್ಡವನೆಂದು ಇದುವರೆಗೆ ಕ್ಷಮಿಸಿದೆ, ಇಲ್ಲದಿದ್ದರೆ ಈಗ ನಿನ್ನ ಮುಂದೆ ಬಿಡ್ತೀನಿ. ಅಯ್ಯೋ ಅಯ್ಯೋ ವಾಯುನಂದನ, ಇದೇನು ನಿನ್ನ ದಕ್ಷಿಣತನ? ಸಹಜವಾಗಿ ಈತನ ಮಾಡಿದ ಕಾರ್ಯಕ್ಕೆ ಸಮಯ. ಧರ್ಮಜನ ಕರವಮ್ಯಾತಕ್ಕೆ ಹಿರಿರಿ, ಪರಿಕೋಪಮ್ಯಾತಕ್ಕೆ ತಾಳಿರಿ. ದೈವ ಸ್ವರೂಪಿಯಾದ ಹಣ್ಣರ ಬಹುಪಾಪ ಬಲವರು ಮೇಲಾಗಿ ಹಿರಿಯ ಎದುರು ಉತ್ತರಂ ಕೊಡಬಾರದ. ಧರ್ಮಜನ ಆಜ್ಞೆಯನ್ನು ಅನುಸರಿಸಿ ನಡೆಯಬೇಕಾದಿದ್ದು ಉತ್ತಮ. ಕೇಳಿದೆಯಾ ಭೀಮಾ ವೈರುಕುಲ ನಿರ್ಣಯ? ಆಗೋ ಫಲಿದೆಯಾ ಎಲ್ಲ ಈ ಫಲಗುಣ? ನೀನು ಮಾತ್ರ ಬಹು ಸಂಪನ್ನ. ನೀನು ಈ ಪರಿ ಬಲಾತ್ಕಾರ ಮಾಡಿ ಹೇಳಬೇಡ, ನಾನು ಕೇಳುವುದಿಲ್ಲ. ಅಲಿಯಾದಕ್ಕೆ ಹಾಗ್ರಜ, ಸುಮ್ಮನೆ ಎನ್ನ ಕೈಯನ್ನು ಬಿಡು. ಎಲ್ಲರಾದರೆ ಇಲ್ಲವಾದರೆ ಈ ಧರ್ಮಜನಿಗೆ ಮಾಡುವ ಶಿಕ್ಷೆ ನಿನಗೆ ಮಾಡುತ್ತೀನಿ ನೋಡು. ಸ್ವಲ್ಪ ಶಾಂತನಾಗು ಭೀಮ. ಅಹೋ ತಮ್ಮ ಅರ್ಜುನ, ಅಹೋ ಅಣ್ಣ ಭೀಮಸೇನ, ಈತನ ಈ ಕೊತ್ತಿಯನ್ನು ಅನುಸರಿಸಿ ನಾವು ನಡೆಯಬೇಕಲ್ಲದೆ ಈತನಿಗೆ ಎದುರುಕ್ತಿಯನ್ನು ಹಾಡಬಾರದೆಂದು ಎನಗೆ ಈ ಭಕ್ತಿಯನ್ನು ಹೇಳಿವಿಯಲ್ಲ. ನಿನಗೆ ಸ್ವಲ್ಪವಾದರೂ ಜ್ಞಾನವಿಲ್ಲ. ಅಹೋ ತಮ್ಮ ಅರ್ಜುನ, ಆಹೋ ಅಣ್ಣ ಭೀಮಸೇನ, ಈತನ ಮಾತು ನಾವು ಕೇಳದಿದ್ದರೆ ಈ ಪರಿ ಕಷ್ಟ ಪ್ರಾಪ್ತಿ ಆಗದಿದ್ದೇ ಪಾರ್ಥ. ತಿಳಿದು ನೋಡು ಇದರ ಅರ್ಥ. ಅಯ್ಯೋ ಅಯ್ಯೋ ವಾಯುಕುಮಾರ, ಅಯ್ಯೋ ಅಯ್ಯೋ ವಾಯುಕುಮಾರ, ಧರ್ಮಜನ ಮೇಲೆ ಇಷ್ಟು ಬೇಜಾರ? ಈತನ ಮಾಡಿದ ಕಾರ್ಯಕ್ಕೆ ತಮಯ ಇಂದಿನ ವಾರ್ತೆಯನ್ನು ಎತ್ತಿ ಧರ್ಮಜನ ಕೊಲ್ಲವನೆಂದರೆ ನಿನಗೆ ಹೇಳುವರಾರು? ನಿನ್ನ ಮನಸ್ಸಿಗೆ ಬಂದಂತ ಮಾಡಿಕೋ ಭೀಮಸೇನ. ಯಾತಕ್ಕೆ ಹುಟ್ಟಿತೋ ಇಂಥ ದಡ್ಡತನ? ಆಹೋ ಇಂದ್ರನಂದನ, ಆಹೋ ವಾಯುನಂದನ, ಎಂದ ಕಾಲ ಸಂಗತಿಯನ್ನು ಎತ್ತಿ ಹಾಡಿದಿಗೇನೋ ಫಲ್ಗುಣ. ಹೌದು ಹಾಗ್ರಜ, ಇದ್ದ ಮಾತುಗಳನ್ನು ಹಾಡಿ ನನಗೆ ಬುದ್ಧಿ ಕಲಿಸಲಿಕ್ಕೆ ಬಂದಿಗ ಅರ್ಜುನ. ಇದೇನೋ ನಿನ್ನ ಜಾಣತನ. ಈಗೋ ನಿನ್ನ ನೀತಿಯನ್ನು ಎನ್ನ ಮುಂದೆ ಹೇಳಬೇಡ. ಆ ಧರ್ಮ
ಗುಣವು ನಿನಗೇ ನನಗೆ ಪಾಪವು ಬಂದರೆ ಬರಲಿ ದೂರ ಸರಿ ಪಾರ್ಥ, ನೀನು ಹೇಳುವ ಮಾತುಗಳೆಲ್ಲ ವ್ಯರ್ಥ. ಅರ್ಥ ಅಗ್ರಜ, ನೀನು ಹೇಳುವ ಭೀಮನಿಗೆ ನೀತಿಯಲ್ಲ ವ್ಯರ್ಥ. ಅದೇ ಹೇಗೆ ಹೆಚ್ಚಿಗೆ ಹೇಳಬೇಡ. ಸಾಕು ಸಾಕು ಸುಮ್ಮನೆ ಇರು. ನೀನು ದೂರ ಸಾರು. ಇತ್ತ ಬಾರಪ್ಪ ಭೀಮಸೇನ. ಮತ್ತೇನ ನನ್ನ ದೇಹವನ್ನು ನಿನ್ನ ಮನಸ್ಸಿಗೆ ಒಪ್ಪಿಸಿರುವನು. ನಿನ್ನ ಚಿತ್ತಕ್ಕೆ ಬಂದಂತೆ ಮಾಡಿಕೋದರ ತಿಳಿಯದೇ ಇದರ ವಿಚಾರ. ಅಯ್ಯೋ ಯಮನಂದನ, ನೀನು ಎಷ್ಟು ಬೇಸರ ಪಟ್ಟು ಮಾತನ್ನಾಡುವುದೇತಕ್ಕೆ? ಆಗಲಿ ಆಗ್ರಜ, ನಿನ್ನ ನೇಮದಂತೆ ನಡೆಯುವು, ನಿನ್ನ ಇಷ್ಟದಂತೆ ನಡೆಯಲಿ. ಅಪ್ಪ, ಧರ್ಮವಾದ ಶಿವಮಂತ್ರವನ್ನು ನಿನಗೆ ಬೋಧಿಸುವೆನು. ಈ ಮಂತ್ರದ ಮಹಿಮೆಯು ಎಂತಾದ್ದಂದರೆ, ಅದು ಎಂತಾದ ಸ್ವಾಮಿ? ಸರ್ವ ದುಃಖ ನಿವೃತ್ತಿಗೈದು ಸುಖವನ್ನುಂಟು ಮಾಡುವುದು. ಇದು ಅಲ್ಲದೆ ಶತ್ರುಗಳು ನಿರ್ಮೂಲಗೈಯುವಂತಹದ್ದು, ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಕೊಡುವಂತಹದ್ದು ಅಲ್ಲದೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಅಘನಾಶಮಂ ಮಾಡುವಂತಹದ್ದು, ಸಕಲ ವ್ಯಾಧಿಗಳಿಗೆ ವಜ್ರಪ್ರಾಯವಾದದ್ದು. ನೀನು ಈ ಮಂತ್ರವನ್ನು ಅರ್ಜುನನಿಗೆ ಬೋಧಿಸಿ ಇಂದ್ರ ಕೀಲಾದ್ರಿಗೆ ಹೋಗಿ ಚಂದ್ರಮೌಳಿಯನ್ನು ಭಜಿಸಿ ಪಾಶುಪತಾಸ್ತ್ರವಂ ಪಡೆದುಕೊಂಡು ಬರುವುದೆಂದು ಅರ್ಜುನಂ ಕಳಿಸು. ಆ ಪಾರ್ಥನು ಉಮಾಮಹೇಶ್ವರನಿಂದ ತದ್ದ ಅಸ್ತ್ರಮಂ ಪಡೆದು ಬಂದ ಮಾತ್ರದೋಳ್ ನಿಮ್ಮ ಬಂಧನವೆಲ್ಲ ಪಾರಾಗಿ ಹೋಗುವುದು. ಸದಾನಂದ ನಮಗೆ ಯುಕ್ತಿಯೂ ಬಾಳುವುದು. ತಿಳಿತೆ ಧರ್ಮಜ, ಈ ಮಾತು ಮಾತ್ರ ಸಹಜ. ಇಂದು ನಮಗೆ ವ್ಯಾಯವಾಗುತ್ತದೆ. ನಾನು ಹೋಗಿ ಬರುತ್ತೇನೆ ಕಂಡಿಯ ಯಮನಂದನ. ಹೋಗಿ ಬನ್ನಿರಿ ಸ್ವಾಮಿ, ಹೋಗಿ ಬನ್ನಿರಿ. ಕೆಲ ಸಾರಥಿ ದೇವಾ, ಕಡಬಡವನಿಗೆ ಬಂಗಾರ ರಾಶಿ ಸಿಕ್ಕ ಹಾಗೆ ಪರಮೇಶ್ವರ ಸ್ವರೂಪನಾದ ವೇದವಾಸ ಮುನಿಗಳಿಂದ ಮೃಡನ ಮಂತ್ರವನ್ನು ಪಡೆದುಕೊಂಡೆವನು. ಹೌದೇನು ದೇವ? ಇಂದಿಗೆ ನಾನೇ ಧನ್ಯನಾದೆನು. ಇವು ಇಂದ್ರ ಕಿಲಾದ್ರಿಗೆ ಹೋಗಿ ಚಂದ್ರ ಮೌಳನಂ ಬದ್ಧಿಸಿ ಪಾಸ ಫಸತ್ರಂ ಪಡೆಯಲು ಒತ್ತಗ ಪಾರ್ಥನಮ್ಮ ಕಳಿಸುವನು. ಅಹೋ ಇಂದ್ರನಂದನ, ಹೊಣ್ಣ ಯಮನಂದನ, ಇತ್ತ ಬಾರುತ್ತಪ್ಪ. ಈ ಕೈಲಾಸಗಿರಿ ಸನ್ನಿಧಾನದಲ್ಲಿ ಇರುವ ಇಂದ್ರ ಕಿಲಾದ್ರಿ ಎಂಬ ಸುಂದರ ತರಗಿರಿಗೆ ಹೋಗಿ ತಂದ ಪಿತನಮ್ಮ ಕುರಿತು ಉಗ್ರ ತಪಸ್ಸಂ ಗೈದು ಬಂದೂರ ತರಮಾದ ಪಾಸಪಶಸ್ತ್ರಂ ಪಡೆದುಕೊಂಡು ಬಂದರೆ ನಮಗೆ ಇರುವ ತಂದ್ರಿಯೆಲ್ಲ ಪಾರಾಗಿ ಹೋಗಿ ಆನಂದದಿಂದ ಇರುವರೆಂದು ವೇದವಾಸ ಮುನಿಗಳು ಹೇಳಿರುವ ಹಂತದಿಂದ ಶೀಘ್ರದಿಂದ ಹೋಗಿ ತದ್ದ ಆಶ್ರಮ ಪಡೆದುಕೊಂಡು ಬಾ ತಮ್ಮ, ಇದೇ ನಿನಗೆ ನೇಮ ಅರ್ಜುನ. ಹೋಗಿ ನೀನ ವೀಕ್ಷಣ. ಆಹೋ ಅಣ್ಣ ಧರ್ಮನಂದನ, ಇಂದ್ರನಂದನ, ನಿನ್ನ ಆಜ್ಞಾನುಸಾರವಾಗಿ ಈಗಲೇ ಹೋಗುತ್ತೀನ. ಹೌದೇಂತಮ್ಮ? ಆಹೋ ಉದ್ಯುತ್ ಬಲಶಾಲಿಯಾದ ಭೀಮಸೇನ. ಆಹೋ ತಮ್ಮ ಅರ್ಜುನ, ಅಣ್ಣನ ಆಜ್ಞೆ ಪ್ರಕಾರ ಇಂದ್ರ ಕಿಲಾದ್ರಿಗೆ ನಾನು ಹೋಗುವ ಕಾಲದಲ್ಲ ಇಲ್ಲಿ ಶೂದ್ರ ಬುದ್ಧಿಗಳಾದ ರಕ್ಕಸರೇನಾದರೂ ಉಪದ್ರವವನ್ನು ನಸಿಗಿದರೆ ಅವರನ್ನು ನಿಗ್ರಹಿಸಿ ಧರ್ಮದ ದ್ರೌಪದಿ ಮುಂತಾದವರನ್ನು ಭದ್ರವಾಗಿ ನೋಡಿಕೊಂಡಿರೋ ಅಣ್ಣ ರಾಜಕೃಷ್ಣ. ಸಮಯ ಹಿಟ್ಟದಂತೆ ಆಗಲಿ. ಬಳಿರ್ಯಲ ಈ ಸಾರಥ ಓಮನಿ ಚಂದ್ರಮೌಳಿಯ ಬಲಿಸಲಸಿಗ ಇಂದ್ರ ಕಿಲಾದ್ರಿಗೆ ಸೂಟು ಬಿಡುವಂತನಾಗ ಸಾರಥ. ದೇವೇಂದ್ರ ಬಾಬಾ ಗೋನಾಳ ಶಂಕರಪ್ಪನವರು ಧರ್ಮರಾಜನ ಪಾತ್ರ ಮಾಡಿದವರಿಗೆ 201 ರೂಪಾಯಿ ನೀಡಿರುತ್ತಾರೆ. ಜನಕ ಜಗತ್ ವಿಖ್ಯಾತಿ ಕಾಂತಿ ಕನಕ ಮೇಲೆ ಕೇಳಪ್ಪ ಅರ್ಜುನ. ನೀನು ಬಂದ ಕಾರ್ಯವೇನು ಮನಪೂರ್ವಕ? ಅಪ್ಪ ನಂದನಾಗ್ರಣೆ, ಆಹೋ ಜನಕ, ಏನಂದು ಹೇಳಲಿ ಎನ್ನಯ ಭಾವನೆ. ಅದು ಏನು ಜನಕ? ಇಂದಿನ ದಿನದೊಳ್ಳು ಕಾಲಕಯ್ಯ ನಿವಾತಕರೆಂಬ ರಕ್ಕಸಾಧವರು ಅಮರಾವತಿ ಎಂಬಕ್ಕು ದಾಳಿ ಧೂಳಿ ಎಬ್ಬಿಸಿ ಸಸಿ ಮುಂತಾದ ಸುರನಾರಿಯರಂ ಪಿಡಿದು ಪುರದೊಳಗೆದ್ದು ಜನರೆಲ್ಲ ದಿಕ್ಪಲಯಂ ಮಾಡಿ
ಅಯ್ಯೋ, ದೇವಾಲಯಗಳೆಲ್ಲ ಹಾಳು ಮಾಡಿದರು, ಸಾಮ್ರಾಜ್ಯವಲ್ಲ ಹಾಳು ಮಾಡಿದರು, ದನ ಕನಕ ವಸ್ತು ವಾಹನಗಳು ಕೊಂಡೊಯ್ದುವರು. ಎನ್ನಿಗೆ ಇಂಥ ಕಷ್ಟ ಪ್ರಾರಂಭವಾಯಿತು? ಅರ್ಜುನ, ಮುಂದೇನು ವೇತನ? ಆಹೋ ಕಂಡಲ ನಂಬ ಸುರಪತಿ ಆ ಬಂಡರ ಕಸರ್ ನಮ್ಮಿಷ್ಟ ಬಂಡಾಟ ಮಾಡಿದರೆ ಅಯ್ಯೋ, ಅಮರಾವತಿಯನ್ನು ಸರಿಸುರಗೊಂಡಿದ್ದಾರೆ, ಸತಿ ಮುಂತಾದವರನ್ನು ಸರಿ ಹಿಡಿದುಕೊಂಡಿದ್ದಾರೆ. ಹೌದು ಸುರರಾಜ, ಕಷ್ಟ ಬಂದ ಕಾಲಕ್ಕೆ ರತ್ನವೇಗಿದೆ. ಈಗ ಸಮಕ್ಷನಾದ ಪಶುಪತಿಯಿಂದ ಪಾಶುಪಶಾಸ್ತ್ರ ಪಡೆದುಕೊಂಡು ಬಂದ ಕಾಲಗೈಯಲ್ಲಿ ವಾತಕರೆಂಬ ಘಾತಕರನ್ನು ಹದಿಸಿ ಬರ್ತೀನಿ. ನೀನು ಭಯಪಡಬೇಡ ಜನಕ, ನಿನ್ನ ಪಟ್ಟಣಕ್ಕೆ ಹೊರಡು. ಅಯ್ಯೋ, ಈಗ ಈ ಬಳಿಯ ಖಂಡಿತವಾಗಿ ಆ ಬಂಡರ ನಮ್ ಖಂಡಿಸಿ ಬಿಡುವೆನೋ. ಈಗ ಭಾಷೆಯನ್ನು ಕೊಡುವೆನು, ಹಿಡಿ ಹಿಡಿ ಜನಕ, ಜಗತ್ತಿ ಖ್ಯಾತಿ ಕಾಂತಿ ಕನಕ. ಅರ್ಜುನ, ನಿನ್ನ ಭಾಷೆಯನ್ನು ನಂಬಿದನು. ಇನ್ನು ನಾನು ಸುರಲೋಕಕ್ಕೆ ಹೋಗಿ ಬರುವೆನು. ಶೀಘ್ರದಿಂದ ಇಂದ್ರಕಿಲಾದ್ರಿಗೆ ಹೋಗಿ ಪಾಶುಪಶಾಸ್ತ್ರವನ್ನು ಪಡೆದುಕೊಂಡು ಬಾರಪ್ಪ ಮಗನೇ, ಅತಿ ಬಲವಿದ್ದನೆ. ನಿನ್ನ ಇಷ್ಟದಂತೆ ಆಗಲ್ಲ. ಎಷ್ಟು ಮನೋಹರವಾಗಿ ತೋರುವುದು ನೋಡಿದೀಯಾ? ನೋಡಿದರೆ ದೇವ ಎಲ್ಲ ಸಾರಥಿ ಭೂಮಿ ಆಚುವಿನಾತುರದಿಂದ ಬಂದ ಹೆಬ್ಬಲಿಯ ಬಲಿಯನ್ನುವ ಸಾರಂಗದ ಮರಿಗಳನ್ನು ನೋಡಿದೀಯಾ? ನೋಡಿದರೆ ದೇವ ಎಲ್ಲ ಸಾರಥಿ ಭೂಮಿ ಬಿಸಿಲಿನ ತಾಪದಿಂದ ಬಸವಳಿಗೆ ಬಂದ ಸರ್ಪದ ಶಿಶುಗಳಿಗೆ ತಮ್ಮ ರೆಕ್ಕಗಳಿಂದ ತಂಗಾಳಿಯ ಬೀಸುವ ನೆವಿಳಿಗಳನ್ನು ನೋಡು. ಎಲ್ಲ ಸಾರಥಿ ಭೂಮಿ ಇತ್ತ ನೋಡು. ನೋಡಿದರೆ ದೇವ ಮಾರ್ಜಳಗಳೊಡನ ವಿನೋದ ಮಾಡುವ ಮೂಸಗಂಗಳಂ ನೋಡು. ನೋಡಿದರೆ ದೇವ ವಾ ವಾ ಸಾರಥಿ ಭೂಮಿ ನವಿಲಿ ಎಂಬ ತುರುಬಿನಿಂದಲೂ ಬಳ್ಳಿ ಎಂಬ ಹಂಗದಿಂದಲೂ ಬಾಳಿಯ ಸ್ತಂಭಗಳೆಂಬ ತೊಡಗಲಿಂದಲೂ ಪುಷ್ಪ ಗುಚ್ಚಿ ಎಂಬ ಕುಚುಗಲಿಂದಲೂ ವಿರಾಜಿಸುವವನ ಲಕ್ಷ್ಮಿ ಎಂಬ ಹಂಗಾನ ಮಣಿಗೆ ಭೂಲಕ್ಷ್ಮಿ ತೋರಿಸುವ ಕನ್ನಡವೆಂಬುವಂತೆ ಹೌದು ದೇವ ನಿರ್ಮಲೋದಕದಿಂ ತುಂಬಿ ವಿಜೃಂಭಿಸುವ ಸರಸಿಗಳಂ ನೋಡು. ಎಲ್ಲ ಸಾರಥಿ ಕಂಗೊಳಿಸುವ ಕಮಲಾಕಾರವ ರತ್ನಾಕಾರದ ಆಕಾರ ತಾಳಿರುವುದು ನೋಡಿದೀಯಾ? ಎಲ್ಲ ಸಾರಥಿ ಈ ಸರಸಿಯ ಸುತ್ತಲ ಈ ಸರಸಿಯನ್ನು ಸಮುದ್ರವೆಂಬಕ್ಕೆ ಸಂದೇಹವಿಲ್ಲವಲ್ಲ. ಅದು ಹೇಗಂದರೆ ಈ ಸರಸಿಯ ಮೇಲೆ ಬೀಳಿಯುವ ಮಂಜಿನ ಹನಿಗಳೇ ಕಪ್ಪ ಚಿಪ್ಪಗಳ ಹಾಕಿಯೂ ಹೌದು ತಚ್ಛಕ್ತಿಯೊಳ್ ಬಿದ್ದು ಜಲಬಿಂದುಗಳೇ ಮತ್ತುಗಳಾಗಿಯೂ ಹೌದು ದೇವ ನೀರುಣುವ ಮಾತಂಗಳೇ ನಿರಜಾಂಗಳ ಹಾಗಿಯೂ ಕಂಗೊಳಿಸುವ ಕಮಲಾಕಾರವು ರತ್ನಾಕಾರದ ಆಕಾರ ತಾಳಿರುವುದು ನೋಡಿದೆಯಾ? ಸಾರಥಿ ಭೂಮಿ ಈ ಸರಸಿಯ ಸುತ್ತಲಿಸಿತ ಪದ್ಮಶಿನರಾಗಿ ಉರುತರ ಕರ್ಣಾಂಗಳ ವ್ಯಾಪಾರಂಗಳ ಮರೆತು ಸಂಚರಿಸುವ ಪ್ರಾಣವಾಯು ಅಂತೇಳಿದ ತೇಜೋ ಕಾಂತಿಯ ಮಧ್ಯಸ್ಥಿತ ಮಂಡಲಾತ್ರಯಾದ ಹಗಂಡ ಜ್ಯೋತಿಯ ಜ್ಞಾನೋಜ್ಞೆಯಿಂದ ಈಕ್ಷಿತ ಆನಂದ ಹೊಂದುವ ಈ ಮುನಿರುಂದಾದ ಸನ್ನಿಧಾನದೊಳು ತಪ್ಪಿಸಿಕೊಳ್ಳಕೊಳ್ಳಲ ಅಥವಾ ಬೇರೆ ಹೋಗಲ್ಲ. ದೇವ ಅರ್ಜುನ, ಯಾತಕ್ಕೆ ಮಾಡುವ ಯೋಚನ? ಈ ಬಿಲ್ವ ವೃಕ್ಷದ ಕೆಳಗೆ ತಪಸ್ಸು ಮಾಡಲು ಯೋಗ್ಯವಾದ ಸ್ಥಳವಿದು. ನೀನು ಇಲ್ಲೇ ಕುಳಿತು ತಪಸ್ಸು ಮಾಡು. ಪರಮೇಶ್ವರನು ನಿನ್ನನ್ನು ಭಕ್ತಿಯಿಂದ ಪರೀಕ್ಷೆ ಮಾಡಿ ನಿನ್ನ ಮನೋಭಿಷ್ಟವನ್ನು ಪೂರೈಸಿಕೊಡುತ್ತಾನೆ. ನೀನು ಮಾತ್ರಕ್ಕೂ ಸಂಶಯ ಪಡಬೇಡ ಕಂಡಿಯಾ ಫಲ್ಗುಣ. ಎಲ್ಲ ಈ ಸಾರಥಿ ಆಹಾ ದೇವಾ, ಇದೇನು ಆಶ್ಚರ್ಯ!
ಈ ನಿರ್ಜರ ಅರಣ್ಯದಲ್ಲಿ ಎಲ್ಲೋ ಒಂದು ಶುಭ ವಾಕ್ಯವು ಕೇಳಿತಲ್ಲ, ಅವರ್ಯಾರ ನನ್ನ ಶ್ರೇಯಭಿಲಾಷಿಗಳ ಹಾಗಿರುವರು ಹೇಳಿ. ಈ ಬಿಲ್ವ ವೃಕ್ಷದ ಅಡಿಯಲ್ಲೇ ಕುಳಿತು ತಪಸ್ಸ ಮಾಡುವೆನು. ಆಹೋ ದಿಕ್ಪಾಲಕರೇ, ಸಪ್ತ ಮಾತೃಕೆಯರೇ, ನಿಮ್ಮೆಲ್ಲರಿಗೂ ವಂದಿಸುವೆ. ಹರ ಹರ ಓಂ ನಮೋ ಶಿವಾಯ. ಗಂಗಾಧರ ನಮೋ. ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ. ಶಿವನಿಲ್ಲದೆ ಹರನಿಲ್ಲದೆ ಗತಿಯಾರು ಯಮಾಗಿಲ್ಲ. ಶಂಭೋ ಶಂಕರ ಮಹಾದೇವ, ಹರ ಹರ ಶಂಕರ ಮಹಾದೇವ. ಶಂಭೋ ಶಂಕರ ಮಹಾದೇವ, ಹರ ಹರ ಶಂಕರ. ಭಕ್ತರ ಬಾಲಕರು ಗೋಚಾರಕ, ಭಕ್ತರ ಬಾಲಕರು ಗೋಚಾರಕ, ತುಜರ ನರಾಜಕ ತುಜರ ನಾಚ, ತುಜರ ನರಾಜಕ ತುಜರ ನಾಚ. ಬಾಲಿ ಬಿರೆ ನಾನು ಒತ್ತೊತ್ತರಕ, ಬಾಲಿ ಬಿರೆ ನಾನು, ಬಾಲಿ ಬಿರೆ ನಾನು, ಬಾಲಿ ಬಿರೆ ನಾನು. ಸಜ್ಜನ ಪ್ರೇಮಿ ಎಲ್ಲ ಮಾನವ ದೇವಾ, ಶ್ರೀಮತ್ ಸಮಸ್ತ ಶುಭ ಇಭವತಿಗೆ ಸಿಂಧ ಮೆರೆಯುವ ಹ. ಈ ಸಭಾ ಕೇತನಕ್ಕೆ ಬಂದವರು ನಮ್ಮ ಸದ್ಭಕ್ತಿ ಯುಕ್ತನಾಗಿ ಅತ್ಯ ಆನಂದದಿಂದ ಮಾತನಾಡಿಸುವ ನೀನುದಾರು ಸೇವಕ ಭಯತ್ರುಡು ಪಾವಕ. ಓಹೋ ದೇವಾ, ನಾವು ದಾರಂದರೆ ದೇಹದೊಳಗೆ ಪರಮಾತ್ಮ ನಿರುವರು ನೋಡ, ಅದನ್ನು ಮರೆತು ಮಾತನಾಡಿದರೆ ನರಕವೇ ನೋಡ. ಶರೀರ ನಾನೆಂಬುವನೇ ಮೂಢ, ಜ್ಞಾನಿಗಳ ಭೀತಿ ಬಿಡಿಸುವನು ಗುರುವರನ್ನು ನೋಡ. ಕತ್ತಲೆಂಬ ಅಜ್ಞಾನವನ್ನು ಕಳೆದು ನೋಡ, ಬೆಳಕೆಂಬ ಸುಜ್ಞಾನವನ್ನು ತಿಳಿದು ನೋಡ. ಅಂತ ಗುರುವರರನ್ನು ಬೆರೆಯಲು ಬಂದ ನನ್ನನ್ನು ಸಾರಥಿ ಎನ್ನುತ್ತಾರೆ ದೇವ. ಹೇಳಬೇಕು ತಮ್ಮ ನಾಮಾಂಕಿತವ. ಹೇಳ ಸಾರಥಿ ದೇವಾ, ನಾವು ದಾರಂದರೆ ತಾವುದಾರು ಸ್ವಾಮಿ. ಇಗೋ ಸತ್ಯದ ಶ್ರವಣ, ದೇವತಾ ಸ್ಮರಣ, ಗುರುಪಾದ ಸ್ಮರಣ, ಮಾತ ಪಿತೃಗಳು ವಂದನ, ಹಸಿರಿದ ಜನ ರಕ್ಷಣ, ಧೂರ್ತ ಜನ ಶಿಕ್ಷಣ, ಸಕ್ತಗುಣ ಭೂಷಣ, ವಿಕ್ತಾದಿ ಸದ್ಗುಣ ವಿಕ್ತ ಭೂಷಣರಾದ ಭಕ್ತಾರಗಳಿಂದಲೂ ಎಲ್ಲ ಸಾರಥಿ ದೇವ. ರೇಣುಕ, ಧ್ವರುಕ, ಗೋಕರ್ಣ, ಗಜಕರ್ಣ, ಘಂಟಾಕರ್ಣ, ಅಶ್ವಮುಖ, ಗಜಮುಖ, ಶರ್ವಮುಖ, ಶಾರ್ಥೂಲಮುಖ, ಏಕಪಾದ, ದೀಪಾದ, ತ್ರಿಪಾದ, ತ್ರಿಪಾದ, ಚತುಷ್ಟ ಪಾದಗಳಿಂದಲೂ ಪ್ರವಟಗಣ ಪ್ರಮುಖರಿಂದಲೂ ಪ್ರಶಸ್ತವಾದ ಕೈಲಾಸ ನಗರದಕ್ಷನಂದೆನಿಸಿದ ಪರಮೇಶ್ವರನಂದು ಗ್ರಹಿಸಲೈ ಬಾಸುರಮತಿ
ತಿಳಿಯುತ್ತೇನೋ ನಮ್ಮ ನಾಮಾಂಕಿತ ಸಂಗತಿ. ಓಹೋ ಕೈಲಾಸವಾಸ ಪರಮೇಶ್ವರನು ತಾವಾದರೆ ಈ ಭಕ್ತರನ್ನು ಉದ್ಧರಿಸಲು ಬಂದ ಕಾರಣವೇನು ದೇವ ಮಹಾನುಭಾವ? ಎಲ ಸಾರಥಿ ದೇವ, ಈ ಸಭಾನಿಕೇತನಕ್ಕೆ ಬಂದು ಕಾರಣವೇನೆಂದರೆ ಅದೇನು ಸ್ವಾಮಿ? ಇಗೋ ಇಂದ್ರ ಕಿಲಾದ್ರಿಯಲ್ಲಿ ದಾವನು ಒಬ್ಬನು ತಪಸ್ಸು ಮಾಡುತ್ತಿರುವನಂತೆ. ಹೌದೇನು ಸ್ವಾಮಿ? ಅವನ ತಪಚ್ಚಾಲಿಗೆ ತಡೆಯಲಾದರೆ ನಿಖಳ ಭಕ್ತಾವಳಿಯಿಂದ ಭಯಗೊಂಡು ಎನ್ನಲ್ಲಿಗೆ ಬಂದು ಕೇಳಿಕೊಂಡು ಕಾರಣ ಸಂಗತಿ ವಿಚಾರಣೆ ಮಾಡುವುದಕ್ಕೆ ಬರೋಣಾಯ್ತು ಸಾರಥಿ. ತಿಳಿಯುತ್ತೇನೋ ನಾನು ಬಂದ ಸಂಗತಿ? ತಿಳಿಯದು ಭೂಪತಿ, ಮುಂದೇನು ಸಂಗತಿ? ಎಲ ಸಾರಥಿ ಸ್ವಾಮಿ, ಎನ್ನ ಪ್ರಾಣೇಶ್ವರಿಯಾದ ಪಾರ್ವತಿ ದೇವಿಯನ್ನು ಮರೆಯಲು ಸಾರಥಿ ಅತಿ ಜಾಗೃತಿ. ನಿನ್ನೆಷ್ಟದಂತಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಈ ಸುಂದರವಾದ ಮಲ್ಲಿಗಾರ 3,000 ರೂಪಾಯಿಯನ್ನು ಪರಮೇಶ್ವರನ ಪಾತ್ರ ಮಾಡಿದಂತವ್ರಿಗೆ ಯಾರು ಮಾಡಿರ್ತಾರೆ? ದುಡ್ಡು ತಗಪ್ಪ.